ನಡೀತಕ್ಕಂಥ ಅವಾಂತರದ ಬಗ್ಗೆ ದಿನೇ ನೋಡ್ತಾ ಇದ್ದರೆ ಬಹುಶಃ ಕೋಲಾರ ಜಿಲ್ಲೆನ ಮಾರಾಟಕ್ಕಿಟ್ಟವ್ರೆ ಅನ್ನೋದು ಒಂದು ಸಂಶಯ ಇಲ್ಲೋ ಒಂದು ಕಡೆ ಅಡಗ್ತಾ ಇದೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ DCC ಬ್ಯಾಂಕು ಹೆಣ್ಮಕ್ಳ ಪಾಲಿಗೆ ಅದೊಂಥರ ಶಾಪ ಆಗಿದೆ. ಕೆಲವು ರಾಜಕೀಯ ದುರೀಣರು ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆ DCC ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ. ಇವತ್ತು ಅಡ್ಡದಾರಿಯಲ್ಲಿ DCC ಬ್ಯಾಂಕ್ನ ತೊಗೊಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ಅಂತಂದರೆ ಮುಳಬಾಗ ತಾಲೂಕಲ್ಲಿ ಅಮ್ರಿಕಲ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ VSS ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾಯಿತ್ತು 10 ವರ್ಷಗಳಿಂದ, ಬಾಡಿ ಇರಲಿಲ್ಲ. ಇವಾಗ ಏಕಾಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ, ಓಟ್ ಬಂದಿದ್ದಕ್ಕೋಸ್ಕರ ಕೆಲವು ಪ್ರಭಾವಿಗಳು ಸೇರಿಕೊಂಡು ಅಧಿಕಾರಿಗಳು ಮಿಂಗಲ್ಲಾಗಿ 13D ಈ ಪ್ರಕಾರವಾಗಿ 180 ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು, ಏನು ಚುನಾವಣೆ ಪ್ರಕ್ರಿಯೆಯಾಗಿ ಅದನ್ನು ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಇವರು ಅಧಿಕಾರಿಗಳು ಮಿಂಗಲಾಗಿ 1ನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ. 25ನೇ ತಾರೀಕು ನೋಟಿಸ್ ಕೊಡುತ್ತೆ ನಮಗೆ, 22ನೇ ತಾರೀಕಿಗೆ ಕ್ಯಾಲೆಂಡರ್ ಅಪ್ಲಿಮೆಂಟ್ನ ಇದು ಮಾಡ್ತಾರೆ. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಒಂದು ಕಾರಣದ ಕೈಗೆ ಸೇರಿಕೊಂಡು ಇವ್ರನ್ನ ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಇಳಿಸ್ತವ್ರೆ. ಇದು ಕಾನೂನು ಬಾಹಿರವಾಗಿದೆ. ಇಡೀ ಕೋಆಪರೇಟಿವ್ ಬಗ್ಗೆ ಒಂದು ನಂಬಿಕೆ ಇತ್ತು, ಆ ನಂಬಿಕೆನ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. 1ನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ, 25ನೇ ತಾರೀಕು ನೋಟಿಸ್ ನಮ್ಗೆ ಸೇರುತ್ತೆ, 22ನೇ ತಾರೀಕೆ ನಮ್ಗೆ ಇನ್ನೂ ನೋಟಿಸ್ ಕೈಗೆ ಸೇರುತ್ತೆ, 22ನೇ ತಾರೀಕೆ ಕ್ಯಾಲೆಂಡರ್ ಅಗ್ರಿಮೆಂಟ್ನ ರೆಡಿ ಮಾಡಿಬಿಡ್ತಾರೆ. ಇದು ಖಂಡಿತವಾಗ್ಲೂ ಅಪರಾಧ. ಈ ಕೂಡಲೇ ಯಾವ ಅಧಿಕಾರಿ ಹೇಳ್ತಿನ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು. ಈ ಕೂಡ ಎಲೆಕ್ಷನ್ ರದ್ದಾಗಬೇಕು. ಆ್ಯಸ್ ಪರ್ ಕಾನೂನು ರೀತಿಯಾಗಿ ಏನು 13D ಪ್ರಕಾರವಾಗಿ 1960 ಪ್ರಕಾರ 13D ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡಬೇಕಂತ ಹೇಳಿದ್ದಾರೆ. ಅರ್ಧ ಗಂಟೆಯಲ್ಲಿ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಇವರು ತಪ್ಪೊಪ್ಪನ ಆಗಲೇ ನಿಮ್ಮ ಮೀಡಿಯಾ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ. ಇನ್ನು ಎಷ್ಟು ಕೆಲಸ ಇವತ್ತೇನು ನನಗೆ ಗೊತ್ತಿದೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ. ಬಹುಶಃ ಗೊತ್ತಿಲ್ಲದೆ ಇದ್ದರೆ ಒಂದು DCC ಬ್ಯಾಂಕ್ ಓಟ್ ಅವ್ರ ಕಡೆ ಹೋಗ್ತಾ ಇತ್ತು. ಇದು ನಡೀತಕ್ಕಂಥ ಅವಾಂತರ ಕೋಲಾರದಲ್ಲಿ. ದಯವಿಟ್ಟು ಎಲ್ಲ ನನ್ನ ಮಾನ್ಯ ಎಲ್ಲ ಒಂದು ಇವರು ಹೇಳ್ತಾ ಇದ್ದೀನಿ, ಇವತ್ತು ಅಧಿಕಾರಿಗಳು ಈ ಮಟ್ಟಕ್ಕೆ ಇಳಿಬೇಕಾದ್ರೆ ರಾಜಕಾರಣಿ ಪಿತೂತ್ರದಿಂದ, ರಾಜಕಾರಣ ಒಂದು ಕುತೂಹಲದಿಂದ ಈ ಮಟ್ಟಕ್ಕೆ ಇಳಿತಾವೆ. ಅಧಿಕಾರಿಗಳು ಕೂಡ ನಿಮ್ಮ ಕಣ್ಣು ಮುಂದೆನೇ ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ. ಸಡನ್ನಾಗಿ ಎಲೆಕ್ಷನ್ ಯಾವುದು ಇವತ್ತು ಏನಾದರೂ ಎಲ್ಲಿ ನಮಗೆ ಓಟ್ ಸಿಗಲ್ವೋ, ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಓಟ್ ಸಿಗಲ್ವೋ ಅಲ್ಲಿ ಈ ಥರ ತಿಟ್ಲಿಕ್ಕದು ಎಲೆಕ್ಷನ್ ತಿಟ್ಲಿಕ್ಕೆ. ಸರ್, ಈಗ ಆಲ್ರೆಡಿ DCC ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಾರೆ. ಈ ಥರ ಆಲ್ರೆಡಿ ಏನೇ ಮಾಡ್ರಿ, ಜನ ಪರದಾಡಲಿ, ಜನ ಪರದಾಡಲಿ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೇನು ಅಧಿಕಾರ ಬೇಕು? ಇವ್ರಿಗೆ ಅಧಿಕಾರ ಬೇಕು. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ಕೊಂಡ್ಬಿಟ್ಟವ್ರೆ. ಬಹುಶಃ ಅದನ್ನ ಮರೀರಿ ಫಸ್ಟು. ನಿಮ್ಮ ಒಳ್ಳೆ ಕೆಲಸಕ್ಕೆ ಯಾವತ್ತು ನಾವು ಹಿಂದೆ ಇರ್ತೀವಿ. ಈ ಥರ ಡೂಪ್ಲಿಕೇಟ್ ಕೆಲಸ